ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮೇ 13, 2024 ದೇಶದಲ್ಲಿ ಲೋಕಸಭಾ ಚುನಾವಣೆ ಕಾವೇರಿತ್ತು. ಒಂದು ತಿಂಗಳಲ್ಲಿ ಚುನಾವಣೆ ನಡೆಯೋದಿತ್ತು. ಆಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದರ್ಶನವನ್ನ ಕೊಟ್ಟಿದ್ರು. ಮೋದಿಜಿ ಆ ಇಂಟರ್ವ್ಯೂನಲ್ಲಿ ಇಡೀ ದೇಶ ಆಶ್ಚರ್ಯ ಆಗುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ದೇಶದ ತುಂಬ ಚರ್ಚೆಗಳಾಗ್ತವೆ. ಅವತ್ತು ನರೇಂದ್ರ ಮೋದಿ ಅವರು ಆಡಿದಂಥ ಮಾತು 1.5 ವರ್ಷಗಳ ನಂತರ ನಿಜ ಆಗ್ಬಿಟ್ಟಿದೆ. ಅಯೋಧ್ಯೆಯ ರಾಮ ಮಂದಿರದ ವಿರುದ್ಧ ರಾಹುಲ್ ಗಾಂಧಿಯ ಒಂದು ದೊಡ್ಡ ಷಡ್ಯಂತರ ಬಯಲಾಗಿದೆ. ಕೇವಲ ರಾಮ ಮಂದಿರವೂ ಅಲ್ಲ, ಇಡೀ ಹಿಂದೂ ಸಮುದಾಯದ ವಿರುದ್ಧ ನಡೆದಂಥ ಪಿತೂರಿ ಇದು. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಕೂತ್ಕೊಂಡು ರಾಮ ಮಂದಿರದ ವಿರುದ್ಧ ಈ ಷಡ್ಯಂತರವನ್ನು ನಡೆಸ್ತಾ ಇದ್ದಾರಾ? ಅದರ ಬಗ್ಗೆ ಶಾಕಿಂಗ್ ಆಗುವಂಥ ವಿಷಯ ಈಗ ಬಯಲಾಗಿದೆ. ಈಗ ಮತ್ತೊಮ್ಮೆ ಯಾಕೆ ರಾಮ ಮಂದಿರ ಹೆಸರು ಬಂತು ಅಂದರೆ, ರಾಹುಲ್ ಗಾಂಧಿ ಅವರು ಮತ್ತೆ ಬಾಲರಾಮನನ್ನ ಜೋಪಡಿಯಲ್ಲಿ ಅಥವಾ ಟೆಂಟಲ್ಲಿ ಕೂರಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಇದಕ್ಕೆ ಅಮೆರಿಕದಲ್ಲಿರುವಂತಹ ಸಹಾಯಕರಿಂದ ಸಹಾಯ ಪಡೆದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಏನಿದು ವಿಚಿತ್ರವಾಗಿದೆ, ಏನು ನಡೀತಾ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಎಲ್ಲವೂ ಅರ್ಥ ಆಗತ್ತೆ ನಿಮಗೆ. ಇತ್ತೀಚೆಗೆ ಮಾಜಿ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ಅವರ ಸಂದರ್ಶನ ಸದ್ದು ಮಾಡ್ತಾ ಇದೆ. ಅದರಲ್ಲಿ DY ಚಂದ್ರಚೂಡ್ ಅವರು ಒಂದು ಕಡೆ ತಮ್ಮನ್ನ ತಾವು ಪ್ರೌಢ ಹಿಂದೂ ಅಂತ ಹೇಳ್ಕೊಳ್ತಾರೆ. ಹಿಂದೂ ಧರ್ಮದಲ್ಲಿ ನನಗೆ ಶ್ರದ್ಧೆ ಮತ್ತು ಭಕ್ತಿ ಇದೆ, ನಾನು ದಿನನಿತ್ಯ ದೇವರ ಪೂಜೆ ಮಾಡ್ತೀನಿ, ಹಾಗೆ ನನಗೆ ಹೆಮ್ಮೆ ಇದೆ, ನಾನೊಬ್ಬ ಹಿಂದೂ ಅನ್ನೋದಕ್ಕೆ ಅಂತ ಹೇಳಿಕೊಂಡಿದ್ದಾರೆ. ಯಾವಾಗ DY ಚಂದ್ರಚೂಡ್ ಅವರ ಕಡೆಯಿಂದ ಇಂಥ ಮಾತು ಬಂತು, ಆಗ ಅನೇಕ ಹಿಂದೂ ವಿರೋಧಿಗಳಿಗೆ ಈ ಹೇಳಿಕೆಯನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅಮೆರಿಕದಲ್ಲಿರುವಂಥ ಸೂಪರ್ ಪವರ್ ಕಮಿಷನ್ಗೆ ಈ ವಿಷಯ ಕಳಿಸ್ತಾರೆ. ಈ ಸೂಪರ್ ಕಮಿಷನ್ ಲೀಡ್ ಮಾಡೋದು ಇದೇ ರಾಹುಲ್ ಗಾಂಧಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. 2019ರಲ್ಲಿ ಅಯೋಧ್ಯ ರಾಮ ಮಂದಿರ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದಾಗ ಈ ಸೂಪರ್ ಪವರ್ ಕಮಿಷನ್ನ ಉನ್ನತ ಮಟ್ಟದ ಆಯೋಗವನ್ನ ರಚಿಸಲಾಗಿತ್ತು. ಇದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಜವಾಬ್ದಾರಿ ಕೂಡ ಕೊಟ್ಟಿದ್ರು. ನಮಗೆ ಯಾವಾಗ ಅಧಿಕಾರ ಸಿಗುತ್ತೋ ಆಗ ಮೊದಲು ರಾಮಲಲ್ಲನ ವಾಪಸ್ ಟೆಂಟಲ್ಲಿ ಕೂರಿಸಬೇಕು ಅಂತ ಹೇಳಿದ್ರು. ಇದನ್ನ ನಾವಲ್ಲ, ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ಹೇಳಿದ್ರು. ನೆನಪಿರ್ಲಿ, ಅವರು ಕಾಂಗ್ರೆಸ್ನಿಂದ ಉಚ್ಚಾಟನೆ ಕೂಡ ಆಗಿದ್ರು. ರಾಮ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಧಾರಗಳನ್ನು ನೋಡಿದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದವರು. ಕಾಂಗ್ರೆಸ್ನಿಂದಲೇ ರಾಹುಲ್ ಗಾಂಧಿಯನ್ನು ನೋಡಿದ್ದಂಥ ಆಚಾರ್ಯ ಪ್ರಮೋದ ಕೃಷ್ಣನ್ ಇವರೇ ಹೇಳ್ತಾರೆ, 2019ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ರಾಹುಲ್ ಗಾಂಧಿ ತನ್ನ ಆಪ್ತರು ಹಾಗೂ ಅಮೆರಿಕದ ಸಲಹೆಗಾರರ ಜೊತೆ ಸೇರ್ಕೊಂಡು ಒಂದು ಸೂಪರ್ ಪವರ್ ಕಮಿಷನ್ ರಚಿಸಿದ್ರು. ಅವರ ಸಭೆಯಲ್ಲಿ ತಾವು ಅಧಿಕಾರಕ್ಕೆ ಬಂದ ತಕ್ಷಣ ರಾಮ ಮಂದಿರದಲ್ಲಿನ ಬಾಲರಾಮನನ್ನ ಟೆಂಟಲ್ಲಿ ಕೂರಿಸೋ ಷಡ್ಯಂತರ ರೂಪಿಸ್ತಿದ್ರಂತೆ. 6 ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ಈ ಸೂಪರ್ ಪವರ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ಆದ್ರೆ ಮತ್ತೊಮ್ಮೆ ಈ ವಿಷಯ ಸುಮಾರು 6 ವರ್ಷದ ನಂತರ ಚರ್ಚೆ ಆಗ್ತಾ ಇರೋದು ಯಾಕೆ? ಅದಕ್ಕೆ ಕಾರಣ ಮಾಜಿ CJI ಚಂದ್ರಚೂಡ್ ಅವರ ಸ್ಟೇಟ್ಮೆಂಟ್. ಅವರ ಹೇಳಿಕೆಯಿಂದಲೇ ಮತ್ತೊಮ್ಮೆ ಈ ಸೂಪರ್ ಪವರ್ ಕಮಿಷನ್ ಆಕ್ಟಿವ್ ಆಗಿಬಿಟ್ಟಿದೆ. ಈಗ ಏನಾಗ್ತಿದೆ ಅಂದ್ರೆ, ಒಬ್ರು ಪ್ರೊಫೆಸರ್ ಇದ್ದಾರೆ. ಅವರು 2006ರಿಂದ 2011ರವರೆಗೂ ದೇಶದಲ್ಲಿ UPA ಸರ್ಕಾರ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯ ಸಮಿತಿಯ ಸದಸ್ಯರಾಗಿದ್ರು, ಜೊತೆಗೆ ಅಧ್ಯಕ್ಷರೂ ಆಗಿದ್ರು. ಅವರ ಹೆಸರು ಪ್ರೊಫೆಸರ್ ಮೋಹನ್ ಜಿ ಗೋಪಾಲ್. ಇವರು ಈಗ ಅಯೋಧ್ಯೆಯ ರಾಮ ಮಂದಿರದ ತೀರ್ಪಿನ ವಿರುದ್ಧ ಕ್ಯೂರೇಟಿವ್ ಅರ್ಜಿಯನ್ನು ಸಲ್ಲಿಸೋಕೆ ಮುಂದಾಗಿದ್ದಾರೆ. ಅದನ್ನು ಅವರು ರಾಹುಲ್ ಗಾಂಧಿಯ ಸೂಪರ್ ಪವರ್ ಕಮಿಷನ್ನ ಸೂಚನೆಯಂತೆ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಇವರು ಹೇಳ್ತಾರೆ,
ಮಸೀದಿ ನಿರ್ಮಿಸಲು ದೇವಾಲಯವನ್ನ ನಾಶಪಡಿಸಿದ ಬಗ್ಗೆ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. 2019ರ ತೀರ್ಪಿಗೆ ಈ ಅವಲೋಕನವು ವಿರುದ್ಧವಾಗಿದೆ ಅಂತ. ಅಂದ್ರೆ ಅಯೋಧ್ಯೆ ರಾಮ ಜನ್ಮಭೂಮಿ ಅನ್ನೋದಕ್ಕೆ ಪುರಾವೆಯನ್ನ ಮತ್ತೆ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಮತ್ತೆ ಷಡ್ಯಂತರ ಶುರುವಾಗಿದೆ ಅಂತ ಅರ್ಥ. ಅಯೋಧ್ಯೆ ರಾಮ ಜನ್ಮಭೂಮಿ ಅಲ್ಲ ಅಂತ ಸಾಬೀತುಪಡಿಸ್ತೀವಿ ಅಂತ ಹೊರಟಿದ್ದಾರೆ ಇವರು. ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬಂದು 6 ವರ್ಷ ಕಳೆದಿದೆ. 6 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ತೀರ್ಪನ್ನ ತಿರುಚೋದಕ್ಕೆ ರಾಹುಲ್ ಗ್ಯಾಂಗ್ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಇವರ ಇಂಟೆನ್ಷನ್ ಏನಂದ್ರೆ ಮತ್ತೆ ಮುಸ್ಲಿಮರ ತಲೆಯಲ್ಲಿ ರಾಮ ಮಂದಿರವನ್ನ ಒಡೆಯುವಂತ ಆಲೋಚನೆಯನ್ನ ಬಿತ್ತೋದು. ಆಗ ಅವರ ಬೆಂಬಲ ಕೂಡ ಇದಕ್ಕೆ ಸಿಗುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಐ ಲವ್ ಮೊಹಮ್ಮದ್ ಅಂತ ಶಕ್ತಿ ಪ್ರದರ್ಶನ ಕೂಡ ಶುರುವಾಗಿದೆ. ಇದೇ ಸಮಯದಲ್ಲಿ ರಾಮಲಲ್ಲನ ಕೂಡ ಟೆಂಟಲ್ಲಿ ಕೂರ್ಸೋಕೆ ಪ್ಲಾನ್ ನಡೀತಾ ಇದೆ. ಪ್ರೊಫೆಸರ್ ಮೋಹನ್ ಜಿ ಗೋಪಾಲ್ ಅವರು ಇದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಇವರ ಕನೆಕ್ಷನ್ ರಾಹುಲ್ ಗಾಂಧಿಯ ಸೂಪರ್ ಪವರ್ ಕಮಿಷನ್ ಜೊತೆ ಸೇರ್ಕೊಂಡಿದೆ. ಆದರೆ ಇದು ಯಾರಿಂದಲೂ ಸಾಧ್ಯವಾಗದ ಕೆಲಸ. ರಾಮ ಮಂದಿರವನ್ನ ಏನು ಮಾಡೋಕೆ ಆಗೋದಿಲ್ಲ ಇವರಿಂದ. ಆದರೆ ಒಂದನ್ನ ಮಾಡಬಹುದು, ಕಾಂಗ್ರೆಸ್ ಇದರಿಂದ ತಮ್ಮ ಓಲೈಕೆ ರಾಜಕಾರಣ ಮಾಡಿಕೊಂಡು ದೇಶದಲ್ಲಿ ಗಲಾಟೆ ದೊಂಬಿ ಎಬ್ಬಿಸಬಹುದು ಅಷ್ಟೇ. ಈಗ ಇವರ ವಾದ ಏನಂದ್ರೆ ಸುಪ್ರೀಂ ಕೋರ್ಟ್ನಿಂದ ಬಂದ ತೀರ್ಪಿನಲ್ಲಿ ರಾಮ ಮಂದಿರ ಅಲ್ಲಿತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅನ್ನೋದು ಅಷ್ಟೇ. ಆದರೆ DY ಚಂದ್ರಚೂಡ್ ಅವರ ಪೀಠದ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಬಾಬ್ರಿ ಮಸೀದಿ ಅಡಿಯಲ್ಲಿ ಮೊದಲು ರಾಮ ಮಂದಿರ ಇತ್ತು ಅಂತ. ಇದರ ಬಗ್ಗೆ ಅನುಮಾನ ಇದೆಯಂತೆ ಮೋಹನ್ ಜಿ ಗೋಪಾಲ್ಗೆ. ಹೀಗಾಗಿ ಈಗ ಮತ್ತೆ ಅರ್ಜಿಯನ್ನ ಸಲ್ಲಿಸ್ತಾರಂತೆ. ಆದರೆ ಮೋಹನ್ ಜಿ ಗೋಪಾಲ್, ನಿಮಗೆ ಒಂದು ಸಿಂಪಲ್ ವಿಷಯ ಗೊತ್ತಿಲ್ವೇ? ಒಬ್ಬ ನ್ಯಾಯಾಧೀಶರು ಪೀಠದಲ್ಲಿ ಕೂತಾಗ ಅವರ ಕಣ್ಣು ಅತ್ತಿತ್ತ ನೋಡೋದಿಲ್ಲ. ಅವರು ನೋಡೋದು ಅವರ ಮುಂದಿರುವಂತಹ ದಾಖಲೆ ಹಾಗೂ ಸಾಕ್ಷಿಗಳನ್ನ ಮಾತ್ರ. ಅದನ್ನ ನೋಡಿ ತೀರ್ಪನ್ನ ಕೊಟ್ಟಿರ್ತಾರೆ. ಇದು ಅವರಿಗೂ ಗೊತ್ತು. ಆದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸ್ಬೇಕಲ್ವಾ, ಮತ್ತೆ ಈ ಕೇಸನ್ನ ಬೆಳಕಿಗೆ ತರ್ತಾ ಇದ್ದಾರೆ ಅಷ್ಟೇ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.